Hello everyone, this is Asha and you are watching Math Ganit YouTube channel. ಇವತ್ತಿನ ಕ್ಲಾಸ್ನಲ್ಲಿ ಎಕ್ಸ್ಪೊನೆಂಟ್ಸ್ ಆ್ಯಂಡ್ ಪವರ್ಸ್ ಲೆಸನಿನ ಎಕ್ಸಸೈಸ್ 11.2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಎಕ್ಸಸೈಸ್ 11.2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂದರೆ ನಮಗೆ ಈ ಲಾಸ್ ಆಫ್ ಎಕ್ಸ್ಪೊನೆಂಟ್ಸ್ ಗೊತ್ತಿರಬೇಕು. ಈ ಲಾಸ್ ಆಫ್ ಎಕ್ಸ್ಪೊನೆಂಟ್ಸ್ ಗೊತ್ತಿತ್ತು ಅಂದರೆ ಈ ಲಾಸನ್ನು ಅಪ್ಲೈ ಮಾಡಿಬಿಟ್ಟು ನಾವು ಸಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೋಡಿ, ಫಸ್ಟ್ ಲಾ ಏನು ಹೇಳ್ತಾ ಇದೆ ಅಂದರೆ ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್. ಅಂದರೆ ಎರಡು ಬೇಸು ಸೇಮ್ ಇದ್ದಾಗ ಅವೆರಡರ ಮಧ್ಯ ಆಪರೇಷನ್ ಮಲ್ಟಿಪ್ಲಿಕೇಶನ್ ಆದಾಗ ನಾವೇನು ಮಾಡ್ತೀವಿ, ಪವರ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್. ಸೆಕೆಂಡ್ ಲಾ ಸೇಮ್ ಬೇಸು ಸೇಮ್ ಇದ್ದಾಗ, ಪವರು ಡಿಫ್ರೆಂಟ್ ಇದ್ದಾಗ, ಅವೆರಡರ ಮಧ್ಯೆ ಆಪರೇಷನ್ ಡಿವಿಷನ್ ಆಗಿದ್ದಾಗ ನಾವೇನು ಮಾಡ್ತೀವಿ, ಪವರ್ಸನ್ನು ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಎ ರೈಸ್ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್. ಹಿಯರ್ ಎಮ್ ಶುಡ್ ಬಿ ಗ್ರೇಟರ್ ದೆನ್ ಎನ್. ನೆಕ್ಸ್ಟ್ ಲಾ ಏನು ಹೇಳ್ತಾ ಇದೆ, ಎ ರೈಸ್ ಟು ದಿ ಪವರ್ ಆಫ್ ಎಮ್ ಹೋಲ್ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಎನ್ ಅಂತ. ಅಂದರೆ ಎ ರೈಸ್ ಟು ದಿ ಪವರ್ ಆಫ್ ಎಮ್ ಹೋಲ್ ರೈಸ್ ಟು ದಿ ಪವರ್ ಆಫ್ ಎನ್ ಎರಡೆರಡು ಪವರ್ ಇದೆ ನೋಡಿ ಇಲ್ಲಿ. ಆವಾಗ ಏನು ಮಾಡ್ತೀವಿ ಅಂತಂದರೆ ಇವೆರಡು ಪವರನ್ನು ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಲಾ ಏನು ಹೇಳ್ತಾ ಇದೆ ಅಂದರೆ ಬೇಸ್ ಡಿಫ್ರೆಂಟ್ ಆಗಿರುತ್ತೆ, ಪವರು ಸೇಮ್ ಆಗಿರುತ್ತೆ. ನೋಡಿ, ಎ ಮತ್ತು ಬಿ ಡಿಫ್ರೆಂಟ್ ಆಗಿದೆ, ಪವರ್ ಎಮ್ ಎರಡು ಕಡೆನೂ ಸೇಮ್ ಪವರ್ ಇದೆ. ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ರೈಸ್ ಟು ದಿ ಪವರ್ ಆಫ್ ಎಮ್ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ ಹೋಲ್ ರೈಸ್ ಟು ದಿ ಪವರ್ ಆಫ್ ಎಮ್ ಅಂತ ಹೇಳ್ತೀವಿ. ಎರಡು ಬೇಸ್ ಡಿಫ್ರೆಂಟ್ ಆಗಿದ್ದು ಪವರು ಸೇಮ್ ಇದ್ದಾಗ ನಾವೇನು ಮಾಡ್ತೀವಿ, ಪವರನ್ನು ಕಾಮನ್ ಬರೆದು ಬೇಸನ್ನು ಮಲ್ಟಿಪ್ಲೈ ಮಾಡಿ ಇಡ್ತೀವಿ. ಎ ರೈಸ್ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ರೈಸ್ ಟು ದಿ ಪವರ್ ಆಫ್ ಎಮ್. ಅಗೇನ್ ಬೇಸ್ ಏನಾಗಿದೆ, ಎ ಬಿ ಡಿಫ್ರೆಂಟ್ ಆಗಿದೆ, ಪವರು ಸೇಮ್ ಆಗಿದೆ, ಎರಡರ ಮಧ್ಯೆ ಆಪರೇಷನ್ ಡಿವಿಷನ್ ಆಗಿದ್ದಾಗ ಎ ಬೈ ಬಿ ಹೋಲ್ ರೈಸ್ ಟು ದಿ ಪವರ್ ಆಫ್ ಎಮ್, ಪವರು ಕಾಮನ್ ಇಟ್ಟು ಎ ಮತ್ತು ಬಿನ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಎ ರೈಸ್ ಟು ದಿ ಪವರ್ ಆಫ್ 0 ಈಸ್ ಈಕ್ವಲ್ಸ್ ಟು 1. ಯಾವುದೇ ನಂಬರಿನ ಪವರ್ 0 ಆಗಿದ್ದಾಗ ಅದರ ಆನ್ಸರ್ ಏನಾಗಿರುತ್ತೆ, 1 ಆಗಿರುತ್ತೆ. ಆ್ಯಂಡ್ ದೆನ್ ಮೈನಸ್ 1 ರೈಸ್ ಟು ದಿ ಪವರ್ ಆಫ್ ಈವನ್ ನಂಬರ್ ಈಸ್ ಈಕ್ವಲ್ಸ್ ಟು 1. ಅಂದರೆ ಯಾವುದೇ ನಂಬರಿಗೆ, ನೆಗೆಟಿವ್ ನಂಬರಿಗೆ ಪವರು ಈವನ್ ನಂಬರ್ ಆಗಿದ್ದಾಗ ಆ ನಂಬರ್ ಏನಾಗಿರುತ್ತೆ, ಪಾಸಿಟಿವ್ ನಂಬರ್ ಆಗಿರುತ್ತೆ. ಮತ್ತು ಆಡ್ ನಂಬರಿಗೆ ನೆಗೆಟಿವ್ ನಂಬರ್ ಇದ್ದಾಗ ಅದರ ಪವರು ಆಡ್ ನಂಬರ್ ಆಗಿದ್ದರೆ ಅಗೇನ್ ನಮಗೆ ನೆಗೆಟಿವ್ ನಂಬರ್ ಬರುತ್ತೆ ಅಂತ ಹೇಳಿ. ನೆಗೆಟಿವ್ ನಂಬರಿನ ಪವರು ಈವನ್ ನಂಬರ್ ಇದ್ದರೆ ಈವನ್ ನಂಬರ್ ಬರುತ್ತೆ, ನೆಗೆಟಿವ್ ನಂಬರಿನ ಪವರು ಆಡ್ ನಂಬರ್ ಇದ್ದರೆ ಆಡ್ ನಂಬರ್ ಬರುತ್ತೆ ಅಂತಂದೇಳಿ ಹೇಳ್ತಿದ್ದಾರೆ. ಸೊ ಈ ಲಾಸ್ ಆಫ್ ಎಕ್ಸ್ಪೊನೆಂಟ್ಸನ್ನು ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಎಕ್ಸಸೈಸ್ 11.2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೋಡಿ, ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. ಎಕ್ಸಸೈಸ್ 11.2 ಯೂಸಿಂಗ್ ಲಾಸ್ ಆಫ್ ಎಕ್ಸ್ಪೊನೆಂಟ್ಸ್ ಸಿಂಪ್ಲಿಫೈ ಆ್ಯಂಡ್ ರೈಟ್ ಆನ್ಸರ್ ಇನ್ ಎಕ್ಸ್ಪೊನೆನ್ಷಿಯಲ್ ಫಾರ್ಮ್. ನೋಡಿ, ಕ್ವಶನನ್ನು ಕೊಟ್ಟಿದ್ದಾರೆ, ಲಾಸ್ ಆಫ್ ಎಕ್ಸ್ಪೊನೆಂಟ್ಸನ್ನು ಯೂಸ್ ಮಾಡಿಬಿಟ್ಟು ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಬರುವಂಥ ಆನ್ಸರನ್ನು ಯಾವ ಫಾರ್ಮಲ್ಲಿ ಇಡೋಕ್ಕೆ ಹೇಳಿದ್ದಾರೆ ಅವರು, ನಿಮಗೆ ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ಇಡಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಕ್ವಶನನ್ನು ನಾವು ಬರ್ಕೊಂಡ್ರೆ ಏನು ಕೊಟ್ಟಿದ್ದಾರೆ, 3 ರೈಸ್ ಟು ದಿ ಪವರ್ ಆಫ್ 2 ಇಂಟು 3 ರೈಸ್ ಟು ದಿ ಪವರ್ ಆಫ್ 4 ಇಂಟು 3 ರೈಸ್ ಟು ದಿ ಪವರ್ ಆಫ್ 8 ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಒಂದು ಲಾ ಗೊತ್ತಿದೆ, ಇಲ್ಲಿ ಯಾವ ಲಾವನ್ನು ಯೂಸ್ ಮಾಡ್ಬೋದು ನೋಡಿ. 3 ನಂಬರಿಗೆ ನಮಗೆ ಯಾವುದೇ ಲಾ ಇಲ್ಲ, ಬಟ್ 2 ನಂಬರಿಗೆ ನಾವು ಲಾವನ್ನು ಯೂಸ್ ಮಾಡ್ಬೋದು. ಇಲ್ಲಿ ಏನು ಹೇಳ್ತೀವಿ, ಈ 3 ಇದೆ ಅಲ್ವಾ, ಇದನ್ನು 3ನ ನಾವೇನಂತ ಹೇಳಿ ಕರಿತೀವಿ, ಬೇಸ್ ಅಂತ ಹೇಳಿ ಕರಿತೀವಿ. ಮತ್ತು 2 ಆ್ಯಂಡ್ 4 ಇದೇನಾಗಿದೆ, ಇಲ್ಲಿ ಪವರ್ ಆಗಿದೆ. ಸೊ ಬೇಸ್ ಸೇಮ್ ಆಗಿದೆ, ಪವರ್ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಯಾವ ಫಾರ್ಮುಲಾನ ಯೂಸ್ ಮಾಡ್ಬೋದು ಸೊಲ್ಯೂಷನಲ್ಲಿ, ವಿ ನೌ ದ್ಯಾಟ್ ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್. ಈ ಲಾನ ಯೂಸ್ ಮಾಡಿದರೆ ಇದು ಎ ಆಗಿರುತ್ತೆ. ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇದೇನು ಎಮ್ಮು, ಎ ರೈಸ್ ಟು ದಿ ಪವರ್ ಆಫ್ ಎನ್ ಅಂತಂದರೆ ಎ ರೈಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಏನಂದರೆ 2 + 4 ಆಗಿರುತ್ತೆ, ಇಂಟು 3 ರೈಸ್ ಟು ದಿ ಪವರ್ ಆಫ್ 8 ಆಯಿತು. ಓಕೆ, ನೋಡಿ, ಎ ರೈಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ತಗೊಂಡ್ವಿ. ಸೊ 2 + 4 ಈಸ್ ಈಕ್ವಲ್ಸ್ ಟು ಏನಾಯಿತು, ಇಲ್ಲಿ 6 ಆಯಿತು, ಇಂಟು 3 ರೈಸ್ ಟು ದಿ ಪವರ್ ಆಫ್ 8. ಅಗೇನ್ ಇದು ಯಾವ ಫಾರ್ಮಲ್ಲಿದೆ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್. ಸೊ 3 ರೈಸ್ ಟು ದಿ ಪವರ್ ಆಫ್ 6 ಇಂಟು 3 ರೈಸ್ ಟು ದಿ ಪವರ್ ಆಫ್ 8 ಈಸ್ ಈಕ್ವಲ್ಸ್ ಟು 3 ರೈಸ್ ಟು ದಿ ಪವರ್ ಆಫ್ 6 + 8 ದಟ್ ಈಸ್ ಈಕ್ವಲ್ಸ್ ಟು 3 ರೈಸ್ ಟು ದಿ ಪವರ್ ಆಫ್ 14. ಸೊ ಆನ್ಸರ್ ಏನಾಗಿರುತ್ತೆ ನಿಮಗೆ, 3 ರೈಸ್ ಟು ದಿ ಪವರ್ ಆಫ್ 14 ಆಗಿರುತ್ತೆ. ಮೂವ್ ಟು ದ ನೆಕ್ಸ್ಟ್ ಒನ್. ನೋಡಿ, ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ, 6 ರೈಸ್ ಟು ದಿ ಪವರ್ ಆಫ್ 15 ಡಿವೈಡೆಡ್ ಬೈ 6 ರೈಸ್ ಟು ದಿ ಪವರ್ ಆಫ್ 10 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಇದು ಯಾವ ಫಾರ್ಮಲ್ಲಿದೆ, ಎ ರೈಸ್ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್. ಈ ಲಾ ಅಪ್ಲೈ ಮಾಡ್ಬೋದು. ಸೊ 6 ರೈಸ್ ಟು ದಿ ಪವರ್ ಆಫ್ 15 ಡಿವೈಡೆಡ್ ಬೈ 6 ರೈಸ್ ಟು ದಿ ಪವರ್ ಆಫ್ 10 ಈಸ್ ಈಕ್ವಲ್ಸ್ ಟು 6 ರೈಸ್ ಟು ದಿ ಪವರ್ ಆಫ್ 15 ಮೈನಸ್ 10 ದಟ್ ಈಸ್ ಈಕ್ವಲ್ಸ್ ಟು 15ಅಲ್ಲಿ 10 ಹೋದರೆ ಏನು ಬರುತ್ತೆ, 5. ಸೊ ದಿಸ್ ವಿಲ್ ಬಿ ದ ಆನ್ಸರ್. ಕ್ವಶನ್ ನಂಬರ್ 3 ನೋಡಿ, ಥರ್ಡ್ ಕ್ವಶನ್ ಏನು ಹೇಳಿದ್ದಾರೆ, ಎ ರೈಸ್ ಟು ದಿ ಪವರ್ ಆಫ್ 3 ಇಂಟು ಎ ರೈಸ್ ಟು ದಿ ಪವರ್ ಆಫ್ 2 ಅಂತ ಹೇಳಿ ಹೇಳಿದ್ದಾರೆ. ಅಗೇನ್ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್.
ಸೊ a raised to the power of 3 into a raised to the power of 2 is equals to a raised to the power of 3 plus 2. That implies a raised to the power of 5. So the answer is what here? 5. Move on to the next one. ನೋಡಿ ಕ್ವಶನ್ ನಂಬರ್ 4 ಏನು ಹೇಳಿದ್ದಾರೆ, 7 raised to the power of x ಇಂಟು 7 raised to the power of 2 ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ a raised to the power of m into a raised to the power of n is equals to a raised to the power of m plus n. So 7 raised to the power of x into 7 raised to the power of 2 is equals to 7 raised to the power of x plus 2. So answer ಏನಾಗಿರುತ್ತೆ? 7 raised to the power of x plus 2. Move on to the next question. ನೋಡಿ 5 raised to the power of 2 whole raised to the power of 3. Question number 5. 5 raised to the power of 2 whole raised to the power of 3 divided by 5 raised to the power of 3. ಈ ಥರ ಕೊಟ್ಟಿದ್ದಾರೆ ನಿಮಗೆ. ನೋಡಿ ಇದು ಯಾವ ಲಾ ಅಲ್ಲಿದೆ ಅಂದರೆ a raised to the power of m whole raised to the power of n is equals to a raised to the power of mn that is equals to a raised to the power of m into n ಅಲ್ವಾ. ಸೊ ಇದೇನಾಗುತ್ತೆ 5 raised to the power of 2 into 3 divided by 5 raised to the power of 3. 5 raised to the power of 2 3 is 6 divided by 5 raised to the power of 3. ಅಗೇನ್ ನಿಮಗೆ ಇಲ್ಲಿ ಯಾವ ಲಾನ ಯೂಸ್ ಮಾಡ್ಬೋದು, a raised to the power of m divided by a raised to the power of n is equals to a raised to the power of m minus n. So 5 raised to the power of 6 divided by 5 raised to the power of 3 is equals to 5 raised to the power of 6 minus 3 that is equals to 5 raised to the power of 6 ಅಲ್ಲಿ 3 ಹೋದರೆ 3 ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಕ್ವಶನ್ ನಂಬರ್ 6 ಅಲ್ಲಿ ನೋಡಿ ಕ್ವಶನ್ ನಂಬರ್ 6 2 raised to the power of 5 into 5 raised to the power of 5 ಅಂತ ಹೇಳಿದ್ದಾರೆ. ನೋಡಿ ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾರೆ, 2 raised to the power of 5 into 5 raised to the power of 2. ಇಲ್ಲಿ ನೋಡಿ ಇದು 2 ಇದೆ, ಇಲ್ಲಿ 5 ಕೊಟ್ಟಿದ್ದಾರೆ, ಇಲ್ಲಿ 5 ಇದೆ. ಸೊ ಇದು ಬೇಸ್ ಏನಾಗಿದೆ ಡಿಫ್ರೆಂಟ್ ಆಗಿದೆ, ಬಟ್ ಪವರ್ ಏನಾಗಿದೆ ಸೇಮ್ ಆಗಿದೆ. ಸೊ ಯಾವ ಲಾನ ಯೂಸ್ ಮಾಡ್ಬೋದು ಅಂದರೆ a raised to the power of m into b raised to the power of m is equals to a b raised to the power of whole raised to the power of m ಯೂಸ್ ಮಾಡ್ಬೋದು. ಸೊ 2 raised to the power of 5 into 5 raised to the power of 5 ಅಂದರೆ 2 into 5 whole raised to the power of 5 ಆಗುತ್ತೆ. 2 5s are 10 raised to the power of 5 ಆಗಿರುತ್ತೆ ಆನ್ಸರು. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, a raised to the power of 4 into b raised to the power of 4. ಅಗೇನ್ ನಮಗೆ ಗೊತ್ತಿದೆ a to the power of m into b to the power of m is equals to a into b whole to the power of m ಅಂತ ಹೇಳಿ ಲಾನೇ ಇದೆ. ಸೊ a raised to the power of 4 into b raised to the power of 4 ಅಂದರೆ a into b whole raised to the power of 4 that is nothing but a b raised to the power of 4 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, 3 raised to the power of 4 whole raised to the power of 3 ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ಲಾನ ಯೂಸ್ ಮಾಡ್ತೀರಾ, a raised to the power of m whole raised to the power of n is equals to a raised to the power of m into n. So 3 raised to the power of 4 whole raised to the power of 3 is equals to 3 raised to the power of 4 into 3 that is equals to 3 raised to the power of ಏನಾಗಿರುತ್ತೆ 12 ಆಗಿರುತ್ತೆ. ನೋಡಿ ನೆಕ್ಸ್ಟ್ ಒನ್ನು ಕ್ವಶನ್ ನಂಬರ್ 9 ಏನು ಕೊಟ್ಟಿದ್ದಾರೆ, 2 raised to the power of 20 divided by 2 raised to the power of 15 into 2 raised to the power of 3. ಫಸ್ಟು ನಾವು ಬ್ರಾಕೆಟ್ ಒಳಗಡೆ ಇರೋ ನಂಬರಿಗೆ ಲಾಸನ್ನು ಅಪ್ಲೈ ಮಾಡಿದಾಗ ಇದು ಬೇಸ್ ಸೇಮ್ ಆಗಿದೆ, ಪವರು ಡಿಫ್ರೆಂಟ್ ಆಗಿದೆ. ಸೊ a raised to the power of m ಡಿವೈಡೆಡ್ ಬೈ a raised to the power of n is equals to a raised to the power of m minus n ಅಪ್ಲೈ ಮಾಡಿದರೆ ಇಲ್ಲೇನಾಗುತ್ತೆ, a ಅಂತಂದರೆ ಏನಾಗಿದೆ 2 ಆಗಿದೆ, m ಅಂದರೆ 20, n ಅಂದರೆ 15 ಅಲ್ವಾ. ಸೊ 2 raised to the power of 20 minus 15 into 2 raised to the power of 3. 2 raised to the power 20 ಅಲ್ಲಿ 15 ಹೋದರೆ ಏನು ಬರುತ್ತೆ 5 ಬರುತ್ತೆ ಇಂಟು 2 raised to the power of 3. ಇವಾಗ ಇದು ಯಾವ ಲಾ ಯೂಸ್ ಮಾಡ್ಬೋದು ನೋಡಿ, a raised to the power of m into a raised to the power of n is equals to a raised to the power of m plus n. ಬೇಸ್ ಸೇಮ್ ಇದೆ, ಪವರು ಡಿಫ್ರೆಂಟ್ ಆಗಿದೆ. ಸೊ ನಾವೇನು ಮಾಡ್ತೀವಿ, 2 raised to the power of 5 into 2 raised to the power of 3 is equals to 2 raised to the power of 5 plus 3 that is equals to 2 raised to the power of ಏನಾಗಿರುತ್ತೆ 8 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 10 ನೋಡಿ, 8 raised to the power of t 8 raised to the power of t divided by 8 raised to the power of 2 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಗೇನ್ ಯಾವ ಲಾ ಬೇಸ್ ಸೇಮ್ ಇದೆ, ಪವರ್ ಡಿಫ್ರೆಂಟ್ ಆಗಿದೆ. ಸೊ a raised to the power of m ಡಿವೈಡೆಡ್ ಬೈ a raised to the power of n is equals to a raised to the power of m minus n ಅನ್ನು ಯೂಸ್ ಮಾಡಿದರೆ 8 raised to the power of t minus 8 raised to the power of 2 is equals to 8 raised to the power of t minus 2 will be the answer.
ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್. ನೋಡಿ ಸೆಕೆಂಡ್ ಮೇನ್ ಏನು ಹೇಳಿದ್ದಾರೆ, ಸಿಂಪ್ಲಿಫೈ ಆ್ಯಂಡ್ ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋಯಿಂಗ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನು ಹೇಳಿದ್ದಾರೆ ನೋಡಿ, ಸೆಕೆಂಡ್ ಮೇನಲ್ಲಿ ಫಸ್ಟ್ ಒನ್ನು 2 raised to the power of 3 into 3 raised to the power of 4 into 4 by 3 into 32 ಕೊಟ್ಟಿದ್ದಾರೆ. ನೋಡಿ ಇದಕ್ಕೆ ಯಾವ ಲಾನ ಅಪ್ಲೈ ಮಾಡೋಕ್ಕಾಗುತ್ತೆ ಇಲ್ಲಿ ಅಂತ ಅಂದರೆ, ಸೊ 2 raised to the power of 3 ಇದೆ, ಇಲ್ಲಿ 3 raised to the power of 4 ಇದೆ, ಇಲ್ಲಿ 4 ಇದೆ. ನಾವು 4ಅನ್ನು ಯಾವ ಥರ ಬರಿಬೋದು ಅಂದರೆ 2 into 2 ಬರಿಬೋದು. 2 2s 4 ಅಂದರೆ 2 raised to the power of 2. 4ಅನ್ನು ಯಾವ ಥರ ಬರಿಬೋದು, 2 into 2. 2 into 2 ಅಂದರೆ 2, ಹೌ ಮೆನಿ ಟೈಮ್ಸ್ ವಿ ಮಲ್ಟಿಪ್ಲೈಡ್ ಹಿಯರ್, 2 ಟೈಮ್ಸ್. ಅಂದರೆ ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರೆದಾಗ ಏನಾಗುತ್ತೆ, 2 raised to the power of 2 ಆಗುತ್ತೆ. ಸೊ 32ಅನ್ನು ಯಾವ ಥರ ಬರಿಬೋದು ಅಂದರೆ ನೋಡಿ, 2 2s 4, 4 2s 8, 8 2s 16, 16 2s 32, 2 2s 4, 4 2s 8, 8 2s 16, 16 2s 32. ಸೊ 2ನ ಎಷ್ಟು ಸರಿ ಮಲ್ಟಿಪ್ಲೈ ಮಾಡಿದ್ದೀವಿ, 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿವಿ. ಇದನ್ನು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರೆದಾಗ ಏನಾಗುತ್ತೆ ನಮಗೆ ಅಂತಂದರೆ 2 raised to the power of 5 ಆಗಿರುತ್ತೆ. ಸೊ ಇನ್ ದ ಪ್ಲೇಸ್ ಆಫ್ 4, ಇಲ್ಲಿ 4 ಬದಲು ನಾವೇನಂತ ಹೇಳಿ ಬರಿಬೋದು, 2 raised to the power of 2. ಸೊ ಈ ಕೊಟ್ಟಿರೋ ಕ್ವಶನನ್ನು ನಾನು ಯಾವ ಥರ ಬರಿತೀನಿ ಅಂದರೆ 2 raised to the power of 3 ಇಂಟು 3 raised to the power of 4 ಇಂಟು 4 ಬದಲು ಏನು ಬರಿತೀನಿ, 2 raised to the power of 2 ಬರಿತೀನಿ, ಡಿವೈಡೆಡ್ ಬೈ ಈ 3ನ ಆ್ಯಸ್ ಇಟ್ ಈಸ್ 3 ಬರಿತೀನಿ. ನೋಡಿ 32 ಬದಲು ಏನಂತ ಬರಿತೀನಿ, 2 raised to the power of 5 ಅಂತ ಹೇಳಿ ಬರ್ಕೊಂತೀನಿ. ಓಕೆ, ನೆಕ್ಸ್ಟ್ ನೋಡಿ ಏನು ಮಾಡ್ತಿದ್ದೀನಿ ಅಂತಂದರೆ, ಇದನ್ನು a ಇಂಟು ಬಿ ಇಸ್ ನಥಿಂಗ್ ಬಟ್ ಬಿ ಇಂಟು ಎ. ಕಮಿಟೇಟಿವ್ ಲಾ ಏನು ಹೇಳುತ್ತೆ ಅಂದರೆ a ಇಂಟು ಬಿ ಇಸ್ ನಥಿಂಗ್ ಬಟ್ ಬಿ ಇಂಟು ಎ. ಈ ನಂಬರನ್ನು ಈ ಕಡೆ ಹಾಕಿ ಈ ನಂಬರನ್ನು ಈ ಕಡೆ ಬರೆದ್ರೆ ಏನಾಗುತ್ತೆ, 2 raised to the power of 3 ಇಂಟು 2 raised to the power of 2 ಇಂಟು 3 raised to the power of 4 ಆಗುತ್ತೆ. ಸೇಮ್ ಇಲ್ಲಿನೂ ಹಾಗೆ ಮಾಡ್ತೀನಿ, 2 raised to the power of 5 ಇಂಟು 3. ನಂಬರನ್ನು ಜಸ್ಟ್ ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಎನಿ ನಂಬರನ್ನು ಯಾವುದೇ ಥರ ಮಲ್ಟಿಪ್ಲೈ ಮಾಡಿದ್ರೂ ಅದರ ಆನ್ಸರ್ ಏನಾಗಿರುತ್ತೆ, ನಮಗೆ ಪ್ರಾಡಕ್ಟ್ ಸೇಮ್ ಆಗಿರುತ್ತೆ. ಸೊ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇವೆರಡು ನಂಬರಿಗೆ ನಾವು ಯಾವ ಲಾನ ಯೂಸ್ ಮಾಡ್ಬೋದು ನೋಡಿ, ಇಲ್ಲಿ ಬೇಸ್ ಸೇಮ್ ಇದೆ, ಪವರ್ ಡಿಫ್ರೆಂಟ್ ಆಗಿದೆ. ಸೊ a raised to the power of m ಇಂಟು a raised to the power of n is equals to a raised to the power of m plus n ಅನ್ನು ಯೂಸ್ ಮಾಡ್ಬೋದಲ್ವಾ. ಸೊ ಇಲ್ಲೇನಾಗುತ್ತೆ, ಇವೆರಡು ಏನಾಗುತ್ತೆ ಅಂದರೆ 2 raised to the power of 3 plus 2 ಇಂಟು 3 raised to the power of 4 ಆಯಿತು. ಇಲ್ಲಿ 2 raised to the power of 5 ಇಂಟು 3 ಆಯಿತು. ಸೊ ಇಲ್ಲಿ 3 plus 2 ಅಂದರೆ ಇದೇನಾಯಿತು, 2 raised to the power of 5 ಬೈ 2 raised to the power of 5 ಇಂಟು 3 raised to the power of 4 by 3. ಸಪ್ರೇಟ್ ಮಾಡಿ ಬರ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನೋಡಿ ಇಲ್ಲೇನಾಗುತ್ತೆ ಅಂದರೆ, ಇದನ್ನು ನೋಡಿ a raised to the power of m ಡಿವೈಡೆಡ್ ಬೈ a raised to the power of n ಫಾರ್ಮುಲಾ ಯೂಸ್ ಮಾಡಿದರೆ ಯಾವ ಫಾರ್ಮುಲಾ ಅಲ್ಲಿದೆ, a raised to the power of m ಡಿವೈಡೆಡ್ ಬೈ a raised to the power of n is equals to a raised to the power of m minus n. ಸೊ ಇಲ್ಲಿ ನೋಡಿ 2 raised to the power of 5 by 2 raised to the power of 5 ಅಂದರೆ 2 raised to the power of 5 minus 5 ಇಂಟು 3 raised to the power of 4 by 3 raised to the power of 1. ಏನಿಲ್ಲ ಅಂದರೆ ಪವರ್ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ 3 raised to the power of 4 minus 1. ಸೊ 2 raised to the power of 5 minus 5 ಅಂದರೆ 2 raised to the power of 0 ಇಂಟು 3 raised to the power of 3. 8 ನಿಮಗೆ ಆಲ್ರೆಡಿ ಗೊತ್ತಿದೆ, 8 to the power of 0 is equals to 1. ಸೊ 1 ಇಂಟು 3 raised to the power of 3, ದಟ್ ಇಂಪ್ಲೈಸ್ 3 raised to the power of 3. ಆನ್ಸರ್ ಏನಾಗುತ್ತೆ, 3 raised to the power of 3 ಆಗಿರುತ್ತೆ. ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ನೋಡಿ ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ, 5 raised to the power of 2 whole raised to the power of 3 ಇಂಟು 5 raised to the power of 4 ಹೋಲ್ ಡಿವೈಡೆಡ್ ಬೈ 5 raised to the power of 7 ಅಂತ ಹೇಳಿದ್ದಾರೆ. ನೋಡಿ ಫಸ್ಟ್ 1 by 1 ಆಪರೇಟ್ ಮಾಡ್ತಾ ಹೋಗೋಣ. ಇದಕ್ಕೆ ನಾವು ಲಾನ ಅಪ್ಲೈ ಮಾಡಿದರೆ ಇದು ಯಾವ ಲಾ ಥರ ಇದೆ, a raised to the power of m ಹೋಲ್ raised to the power of n is equals to a raised to the power of m ಇಂಟು n. ಇದಕ್ಕೆ ಮಾತ್ರನೇ ನಾವು ಅಪ್ಲೈ ಮಾಡಿದ್ದೀವಿ. ಸೊ ಆಗುತ್ತೆ, ಈ ಲಾನ ಯೂಸ್ ಮಾಡಿದರೆ 5 raised to the power of 2 ಇಂಟು 3 ಇಂಟು 5 raised to the power of 4. ಇದನ್ನ ಆ್ಯಸ್ ಇಟ್ ಈಸ್ ಉಳಿದಿರೋ ನಂಬರನ್ನು ಆ್ಯಸ್ ಇಟ್ ಈಸ್ ಬರಿತಾ ಹೋಗ್ತಿದ್ದೀವಿ. ಸೊ 5 raised to the power of 2 ಇಂಟು 3 ಅಂದರೆ 2 3s 6 ಇಂಟು 5 raised to the power of 4 ಡಿವೈಡೆಡ್ ಬೈ 5 raised to the power of 7 ಆಯಿತು. ಅಗೇನ್ ಇದು ಯಾವ ಫಾರ್ಮಲ್ಲಿದೆ, ಬ್ರ್ಯಾಕೆಟ್ ಇನ್ಸೈಡ್ ಇರೋದು ಇದು ಯಾವ ಫಾರ್ಮಲ್ಲಿದೆ ಅಂದರೆ a raised to the power of m ಇಂಟು a raised to the power of n is equals to a raised to the power of m plus n ಫಾರ್ಮಲ್ಲಿದೆ. ಸೊ ಇದಕ್ಕೆ ಅಪ್ಲೈ ಮಾಡಿದಾಗ 5 raised to the power of 6 plus 4 ಡಿವೈಡೆಡ್ ಬೈ 5 raised to the power of 7. 6 plus 4 ಅಂದರೆ ಪವರ್ ಎಷ್ಟಾಗುತ್ತೆ, 10 ಡಿವೈಡೆಡ್ ಬೈ 5 raised to the power of 7 ಆಯಿತು. ಸೊ ಅಗೇನ್ ಇದಕ್ಕೆ ಲಾನ ಯೂಸ್ ಮಾಡಿದರೆ ಯಾವ ಲಾ ಅಲ್ಲಿದೆ, a raised to the power of m ಡಿವೈಡೆಡ್ ಬೈ a raised to the power of n is equals to a raised to the power of m minus n. ಸೊ 5 raised to the power of 10 ಡಿವೈಡೆಡ್ ಬೈ 5 raised to the power of 7 is equals to 5 raised to the power of 10 minus 7, that is equals to 5 raised to the power of 3 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, 25 raised to the power of 4. ಕ್ವಶನ್ ನಂಬರ್ 3,
25 ರೈಸ್ ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ ನೋಡಿ 25 ರೈಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 5 ರೈಸ್ ಟು ದಿ ಪವರ್ ಆಫ್ 3 ನೋಡಿ 25 ರೈಸ್ ಟು ದಿ ಪವರ್ ಆಫ್ 4 25ಗೆ ಪವರ್ 4 ಇದೆ, ಆಪರೇಷನ್ ಡಿವಿಷನ್ ಆಗಿದೆ, 5 ಟು ದಿ ಪವರ್ ಆಫ್ 3 ಕೊಟ್ಟಿದ್ದಾರೆ. ಸೊ ಬಟ್ ಇಲ್ಲಿ ಎರಡು ಬೇಸನ್ನು ಡಿಫ್ರೆಂಟ್ ಆಗಿದೆ, ಪವರನ್ನು ಡಿಫ್ರೆಂಟ್ ಆಗಿದೆ ಅಂದರೆ ಯಾವ ಲಾನ್ನು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವು ಇದನ್ನು 25ಅನ್ನು ಯಾವ ಥರ ಬರಿಬೋದು ಅಂದರೆ 5 5s 25 ಅಂತ ಬರಿಬೋದು. ಸೊ 5 5s ಅಂತಂದರೆ 25 ಆಗುತ್ತೆ. ಸೊ 5ಅನ್ನು ಎಷ್ಟು ಸರಿ ಮಲ್ಟಿಪ್ಲೈ ಮಾಡಿದ್ವಿ 2 ಟೈಮ್ಸ್. ಸೊ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಏನಾಗುತ್ತೆ 5 ರೈಸ್ ಟು 2 ಆಗಿರುತ್ತೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ ನೋಡಿ, ಈ 25ಅನ್ನು 5 ರೈಸ್ ಟು 2 ಹೋಲ್ ರೈಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 5 ರೈಸ್ ಟು ದಿ ಪವರ್ ಆಫ್ 3 ಅಂತ ಹೇಳ್ತಾಗಂದ್ರೆ ಇದಕ್ಕೆ ಯಾವ ಲಾನ್ನ ಯೂಸ್ ಮಾಡೋದು, ಎ ರೈಸ್ ಟು ದಿ ಪವರ್ ಆಫ್ ಎಮ್ ಹೋಲ್ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಮಾಡಿದರೆ ಇಲ್ಲಿ ಏನಾಗುತ್ತೆ 5 ರೈಸ್ ಟು ದಿ ಪವರ್ ಆಫ್ 2 ಇಂಟು 4 ಡಿವೈಡೆಡ್ ಬೈ 5 ರೈಸ್ ಟು ದಿ ಪವರ್ ಆಫ್ 3 ಆಯಿತು. ಸೊ 2 4s 8 ಡಿವೈಡೆಡ್ ಬೈ 5 ರೈಸ್ ಟು ದಿ ಪವರ್ ಆಫ್ 3 ಆಯಿತು. ನಮಗೆ ಅಗೇನ್ ಇಲ್ಲಿ ಗೊತ್ತಿದೆ ಲಾ ಎ ರೈಸ್ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ನನ್ನು ಯೂಸ್ ಮಾಡಿದ್ರೆ ಸೊ ನಮಗೇನಾಗುತ್ತೆ ಏನು ಬಂದಿದೆ 5 ರೈಸ್ ಟು ದಿ ಪವರ್ ಆಫ್ 8 ಡಿವೈಡೆಡ್ ಬೈ 5 ರೈಸ್ ಟು ದಿ ಪವರ್ ಆಫ್ 3 ಈಸ್ ಈಕ್ವಲ್ಸ್ ಟು 5 ರೈಸ್ ಟು ದಿ ಪವರ್ ಆಫ್ 8 ಮೈನಸ್ 3 ದಟ್ ಈಸ್ ಈಕ್ವಲ್ಸ್ ಟು 5 ರೈಸ್ ಟು ದಿ ಪವರ್ ಆಫ್ 5 ರೈಸ್ ಟು ದಿ ಪವರ್ ಆಫ್ 5 ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಕ್ವಶನ್ ನಂಬರ್ 4 3 ಇಂಟು 7 ರೈಸ್ ಟು 2 ಇಂಟು 11 ರೈಸ್ ಟು ಪವರ್ ಆಫ್ 8 ಡಿವೈಡೆಡ್ ಬೈ 21 ಇಂಟು 11 ರೈಸ್ ಟು ದಿ ಪವರ್ ಆಫ್ 3 ನೋಡಿ 3 ಇಂಟು 7 ರೈಸ್ ಟು ದಿ ಪವರ್ ಆಫ್ 2 ಇಂಟು 11 ರೈಸ್ ಟು ದಿ ಪವರ್ ಆಫ್ 8 ಡಿವೈಡೆಡ್ ಬೈ 21 ಇಂಟು 11 ರೈಸ್ ಟು ದಿ ಪವರ್ ಆಫ್ 3 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಈ 21ಅನ್ನು ನಾವು ಯಾವ ಥರ ಬರಿಬೋದು ಅಂದರೆ 21ಅನ್ನು 3 7s 21 3 7s 21 ಬದಲು ಏನಂತ ಬರಿಬೋದು 3 ಇಂಟು 7 ಅಂತ ಬರಿಬೋದು. ಸೊ ಈ ಥರ ಬರೆದ್ರೆ ಈ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ 3 ಇಂಟು 7 ರೈಸ್ ಟು ದಿ ಪವರ್ ಆಫ್ 2 ಇಂಟು 11 ರೈಸ್ ಟು ದಿ ಪವರ್ ಆಫ್ 8 ಡಿವೈಡೆಡ್ ಬೈ ಈ 21 ಬದಲು ನಾವೇನಂತ ಬರಿತೀವಿ 3 ಇಂಟು 7 ಅಂತ ಬರಿತೀವಿ ಇಂಟು 11 ರೈಸ್ ಟು ದಿ ಪವರ್ ಆಫ್ 8. ನೋಡಿ ಇವಾಗ ಸಪ್ರೇಟ್ ಮಾಡ್ಕೊತಾ ಹೋಗ್ತೀವಿ. ಸೊ ಇಲ್ಲೇನಾಯ್ತು 3/3 ಇಂಟು 7 ರೈಸ್ ಟು 2 ಬೈ 7 ರೈಸ್ ಟು 1 ಏನಿಲ್ಲ ಅಂದರೆ ಪವರ್ ಏನಿರುತ್ತೆ 1 ಇರುತ್ತೆ. ಸೊ 11 ರೈಸ್ ಟು 8 ಬೈ ಇಲ್ಲೇನು ಕೊಟ್ಟಿದ್ದಾರೆ 11 ರೈಸ್ ಟು 3 ಕೊಟ್ಟಿದ್ದಾರೆ. ಸೊ ಇದು ಎಲ್ಲದು ಯಾವ ಲಾ ಅಪ್ಲೈ ಆಗುತ್ತೆ ಇದಕ್ಕೆ ಎ ರೈಸ್ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಂದರೆ ಇದಕ್ಕೆ ಅಪ್ಲೈ ಮಾಡಿದಾಗ 3 ರೈಸ್ ಟು ದಿ ಪವರ್ ಆಫ್ 1 ಮೈನಸ್ 1 ಏನಿಲ್ಲ ಅಂದರೆ ಇಲ್ಲಿ ಏನಿರುತ್ತೆ 1 ಇರುತ್ತೆ ಅಲ್ವಾ ಇಂಟು 7 ರೈಸ್ ಟು ದಿ ಪವರ್ ಆಫ್ 2 ಮೈನಸ್ 1 ಇಂಟು 11 ರೈಸ್ ಟು ದಿ ಪವರ್ ಆಫ್ 8 ಮೈನಸ್ 3. ಸೊ 1ಅಲ್ಲಿ 1 ಹೋದರೆ 0 ಇಂಟು 7 2 ಅಲ್ಲಿ 1 ಹೋದರೆ 1 ಇಂಟು 11 ರೈಸ್ ಟು ದಿ ಪವರ್ ಆಫ್ 8ಅಲ್ಲಿ 3 ಹೋದರೆ 5 ಆಯಿತು. ನಮಗೆ ಆಲ್ರೆಡಿ ಗೊತ್ತಿದೆ ಎ ರೈಸ್ ಟು ದಿ ಪವರ್ ಆಫ್ 0 ಅಂದರೆ ಏನು 1. ಸೊ ಇದೇನಾಗಿರುತ್ತೆ 1 ಆಗಿರುತ್ತೆ ಇಂಟು 7 ಎ ಟು ದಿ ಪವರ್ ಆಫ್ 1 ಈಸ್ ಈಕ್ವಲ್ಸ್ ಟು ಎ 7 ಇಂಟು 11 ರೈಸ್ ಟು ದಿ ಪವರ್ ಆಫ್ 5. ಸೊ 1 ಇಂಟು 7 ಏನಾಯಿತು 7 ಇಂಟು 11 ರೈಸ್ ಟು ದಿ ಪವರ್ ಆಫ್ 5 ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ಕ್ವಶನ್ ನಂಬರ್ 5 ಏನು ಹೇಳಿದ್ದಾರೆ 3 ರೈಸ್ ಟು ದಿ ಪವರ್ ಆಫ್ 7 ಬೈ 3 ರೈಸ್ ಟು ದಿ ಪವರ್ ಆಫ್ 4 ಇಂಟು 3 ರೈಸ್ ಟು ದಿ ಪವರ್ ಆಫ್ 3 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಡಿನಾಮಿನೇಟರಿಗೆ ಮಾತ್ರನೇ ಲಾವನ್ನು ಅಪ್ಲೈ ಮಾಡಿದರೆ ಇದು ಯಾವ ಫಾರ್ಮಲ್ಲಿದೆ ಅನಿಸುತ್ತೆ ನಮಗೆ ನೋಡಿದ ತಕ್ಷಣ ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಫಾರ್ಮಲ್ಲಿದೆ ಅನಿಸುತ್ತೆ. ಸೊ ನಮಗೆ ಇದನ್ನು ಅಪ್ಲೈ ಮಾಡಿದರೆ ಏನಾಗುತ್ತೆ 3 ರೈಸ್ ಟು ದಿ ಪವರ್ ಆಫ್ 7 ಬೈ 3 ರೈಸ್ ಟು ದಿ ಪವರ್ ಆಫ್ 7 ಆಗುತ್ತೆ. ಸೊ ಅಗೇನ್ ಇದು ಯಾವ ಫಾರ್ಮಲ್ಲಿದೆ 7 ಹೆಂಗೆ ಬಂತು ಗೊತ್ತಾಯ್ತಾ. ಸೊ ದಟ್ ಈಸ್ ನಥಿಂಗ್ ಬಟ್ 3 ರೈಸ್ ಟು ದಿ ಪವರ್ ಆಫ್ 4 ಇಂಟು 3 ರೈಸ್ ಟು ದಿ ಪವರ್ ಆಫ್ 3 ಈಸ್ ಈಕ್ವಲ್ಸ್ ಟು 3 ರೈಸ್ ಟು ದಿ ಪವರ್ ಆಫ್ 4 ಪ್ಲಸ್ 3 ದಟ್ ಈಸ್ ಈಕ್ವಲ್ಸ್ ಟು 3 ರೈಸ್ ಟು ದಿ ಪವರ್ ಆಫ್ ಏನು 7 ಅಲ್ವಾ. ಸೊ ಡೈರೆಕ್ಟಾಗಿ ಇಲ್ಲಿ ಬರ್ತೀನಿ ನಾನು. ಸೊ ಇದು ಯಾವ ಫಾರ್ಮಲ್ಲಿದೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಲ್ವಾ. ಸೊ 3 ಟು ದಿ ಪವರ್ ಆಫ್ 7 ಮೈನಸ್ 7 ದಟ್ ಈಸ್ ಈಕ್ವಲ್ಸ್ ಟು 3 ಟು ದಿ ಪವರ್ ಆಫ್ 0 ದಟ್ ಈಸ್ ಈಕ್ವಲ್ಸ್ ಟು 1 3 ಟು ದಿ ಪವರ್ ಆಫ್ 0 ಈಸ್ ಈಕ್ವಲ್ಸ್ ಟು 1 ಅಂದರೆ ಲಾನೇ ಇದೆ ಎ ರೈಸ್ ಟು ದಿ ಪವರ್ ಆಫ್ 0 ಈಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಮೂವ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ನು 2 ರೈಸ್ ಟು ದಿ ಪವರ್ ಆಫ್ 0 ಪ್ಲಸ್ 3 ರೈಸ್ ಟು ದಿ ಪವರ್ ಆಫ್ 0 ಪ್ಲಸ್ 4 ರೈಸ್ ಟು ದಿ ಪವರ್ ಆಫ್ 0 2 ರೈಸ್ ಟು ದಿ ಪವರ್ ಆಫ್ 0 ಪ್ಲಸ್ 3 ರೈಸ್ ಟು ದಿ ಪವರ್ ಆಫ್ 0 ಪ್ಲಸ್ 4 ರೈಸ್ ಟು ದಿ ಪವರ್ ಆಫ್ 0 ಅಂತ ಹೇಳಿ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 6. ಸೊ ಯಾವ ಲಾ ಎ ರೈಸ್ ಟು ದಿ ಪವರ್ ಆಫ್ 0 ಅಂದರೆ 1. ಸೊ 2 ರೈಸ್ ಟು ದಿ ಪವರ್ ಆಫ್ 0 ಅಂದರೆ 1 ಪ್ಲಸ್ ಇದು ಏನಾಗಿರುತ್ತೆ 1 ಪ್ಲಸ್ ಇದೇನಾಗಿರುತ್ತೆ 1. ಸೊ 1 ಪ್ಲಸ್ 1 ಪ್ಲಸ್ 1 ಅಂತಂದರೆ ಆನ್ಸರ್ ಏನಾಗುತ್ತೆ ನಮಗೆ ಆನ್ಸರ್ 3 ಆಗುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಕ್ವಶನ್ ನಂಬರ್ 7 ಸೇಮು
2 ರೈಸ್ ಟು ದಿ ಪವರ್ ಆಫ್ 0 ಇಂಟು 3 ರೈಸ್ ಟು ದಿ ಪವರ್ ಆಫ್ 0 ಇಂಟು 4 ರೈಸ್ ಟು ದಿ ಪವರ್ ಆಫ್ 0. ಇಲ್ಲಿ ಸೇಮ್ ಇದೆ, ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ನಂಬರ್ 7, 2 ರೈಸ್ ಟು ದಿ ಪವರ್ ಆಫ್ 0 ಇಂಟು 3 ರೈಸ್ ಟು ದಿ ಪವರ್ ಆಫ್ 0 ಇಂಟು 4 ರೈಸ್ ಟು ದಿ ಪವರ್ ಆಫ್ 0. ನಮಗೆ ಗೊತ್ತಿದೆ a ರೈಸ್ ಟು 0 ಅಂದರೆ ಏನು 1. ಸೊ ಇದ್ರ ಬದಲು ಏನು ಬರಿತೀವಿ, 2 ರೈಸ್ ಟು 0 ಅಂದರೆ 1 ಇಂಟು 1 ಇಂಟು 1. 1 ಇಂಟು 1 ಇಂಟು 1 ಈಸ್ ನಥಿಂಗ್ ಬಟ್ 1 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 8, 3 ರೈಸ್ ಟು ದಿ ಪವರ್ ಆಫ್ 0 ಪ್ಲಸ್ 2 ರೈಸ್ ಟು ದಿ ಪವರ್ ಆಫ್ 0 ಇಂಟು 5 ರೈಸ್ ಟು ದಿ ಪವರ್ ಆಫ್ 0. ನೋಡಿ, 2 ರೈಸ್ ಟು ದಿ ಪವರ್ ಆಫ್ 0 ಪ್ಲಸ್ 3 ರೈಸ್ ಟು ದಿ ಪವರ್ ಆಫ್ 0 ಪ್ಲಸ್ 2 ರೈಸ್ ಟು ದಿ ಪವರ್ ಆಫ್ 0 ಇಂಟು 5 ರೈಸ್ ಟು ದಿ ಪವರ್ ಆಫ್ 0 ಅಂತ ಹೇಳಿ ಕೊಟ್ಟಿದ್ದಾರೆ. ಅಗೇನ್ a ರೈಸ್ ಟು ದಿ ಪವರ್ ಆಫ್ 0 ಅಂದರೆ ಏನು 1. ಸೊ ಈ ನಂಬರ್ ಏನಾಗಿರುತ್ತೆ ನಮಗೆ 1 ಆಗಿರುತ್ತೆ, ಪ್ಲಸ್ ಈ ನಂಬರ್ ಕೂಡ 1 ಆಗುತ್ತೆ, ಇಂಟು ಇದು ಕೂಡ 1 ಆಗುತ್ತೆ. 1 ಪ್ಲಸ್ 1 ಅಂದರೆ 2 ಇಂಟು 1. 2 ಇಂಟು 1 ಈಸ್ ಈಕ್ವಲ್ಸ್ ಟು ವಾಟ್ ವಿ ಆರ್ ಗೆಟಿಂಗ್ ಹಿಯರ್ 2 ಓನ್ಲಿ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 9ಗೆ ಹೋದರೆ 2 ರೈಸ್ ಟು ದಿ ಪವರ್ ಆಫ್ 8 ಇಂಟು a ರೈಸ್ ಟು ದಿ ಪವರ್ ಆಫ್ 5 ಡಿವೈಡೆಡ್ ಬೈ 4 ರೈಸ್ ಟು ದಿ ಪವರ್ ಆಫ್ 3 ಇಂಟು a ರೈಸ್ ಟು ದಿ ಪವರ್ ಆಫ್ 3. ನೋಡಿ, ನಮಗೆ ಆಲ್ರೆಡಿ ಗೊತ್ತಿದೆ 4ಅನ್ನು ನಾವು ಯಾವ ಥರ ಬರಿಬೋದು, 2 ಇಂಟು 2 ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆದಾಗ ಏನಾಗುತ್ತೆ 2 ರೈಸ್ ಟು ದಿ ಪವರ್ ಆಫ್ 2. ಈ 4 ಬದಲು ನಾವು ಏನು ಮಾಡ್ತೀವಿ, ಕ್ವಶನನ್ನು ಆಲ್ಟರೇಟ್ ಮಾಡ್ಕೊಂಡು 2 ರೈಸ್ ಟು ದಿ ಪವರ್ ಆಫ್ 8 ಇಂಟು a ರೈಸ್ ಟು ದಿ ಪವರ್ ಆಫ್ 5 ಡಿವೈಡೆಡ್ ಬೈ 4. ಈ 4 ಜಾಗದಲ್ಲಿ ಏನು ಹಾಕಬೇಕು, 2 ಸ್ಕ್ವೇರ್ ಹಾಕಬೇಕು. 4ಗೆ ಪವರ್ ಏನಿದೆ 3 ಇದೆ, 3 ಹಾಕಿದ್ದೀವಿ ಇಂಟು a ರೈಸ್ ಟು ದಿ ಪವರ್ ಆಫ್ 3. ಸೊ ಇದನ್ನು ನಾವು ಕನ್ಸಿಡರ್ ಮಾಡಿದರೆ ಇದು ಯಾವ ಲಾ ಅಪ್ಲಿಕೇಬಲ್ ಮಾಡ್ಬೋದು, a ರೈಸ್ ಟು ದಿ ಪವರ್ ಆಫ್ m ಹೋಲ್ ರೈಸ್ ಟು ದಿ ಪವರ್ ಆಫ್ n ಈಸ್ ಈಕ್ವಲ್ಸ್ ಟು a ರೈಸ್ ಟು ದಿ ಪವರ್ ಆಫ್ m ಇಂಟು n ಅಂತ ಹೇಳಿ ಈ ಲಾನ ಯೂಸ್ ಮಾಡಿದ್ರೆ ಇದೇನಾಗುತ್ತೆ, 2 ರೈಸ್ ಟು ದಿ ಪವರ್ ಆಫ್ 8 ಇಂಟು a ರೈಸ್ ಟು ದಿ ಪವರ್ ಆಫ್ 5 ಬೈ 2 ರೈಸ್ ಟು ದಿ ಪವರ್ ಆಫ್ 2 ಇಂಟು 3 ಇಂಟು a ರೈಸ್ ಟು ದಿ ಪವರ್ ಆಫ್ 3. ಸೊ ನೆಕ್ಸ್ಟ್ ಏನಾಗುತ್ತೆ, 2 ರೈಸ್ ಟು ದಿ ಪವರ್ ಆಫ್ 8 ಇಂಟು a ರೈಸ್ ಟು ದಿ ಪವರ್ ಆಫ್ 5 ಬೈ 2 ರೈಸ್ ಟು ದಿ ಪವರ್ 2 3s 6 ಇಂಟು a ರೈಸ್ ಟು ದಿ ಪವರ್ ಆಫ್ 3. ಸೊ ಇದನ್ನು ನೋಡಿ ನಾವು ಸಪ್ರೇಟ್ ಮಾಡ್ಬೇಕಂದಾಗ 2 ರೈಸ್ ಟು ದಿ ಪವರ್ ಆಫ್ 8 ಬೈ 2 ರೈಸ್ ಟು ದಿ ಪವರ್ ಆಫ್ 6 ಇಂಟು a ರೈಸ್ ಟು ದಿ ಪವರ್ ಆಫ್ 5 ಬೈ a ರೈಸ್ ಟು ದಿ ಪವರ್ ಆಫ್ 3. ಇಲ್ಲಿ ಯಾವ ಲಾ ಅಪ್ಲೈ ಮಾಡ್ಬೋದು ಅಂದರೆ a ರೈಸ್ ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ರೈಸ್ ಟು ದಿ ಪವರ್ ಆಫ್ n ಈಸ್ ಈಕ್ವಲ್ಸ್ ಟು a ರೈಸ್ ಟು ದಿ ಪವರ್ ಆಫ್ m ಮೈನಸ್ n. ಸೊ ಎರಡು ಬೇಸು ಸೇಮ್ ಆಗಿದೆ, ಪವರ್ ಡಿಫ್ರೆಂಟ್ ಆಗಿದೆ ಅಂದರೆ ಪವರನ್ನು ನಾವೇನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೊ 2 ರೈಸ್ ಟು ದಿ ಪವರ್ ಆಫ್ 8 ಮೈನಸ್ 6 ಇಂಟು a ರೈಸ್ ಟು ದಿ ಪವರ್ ಆಫ್ 5 ಮೈನಸ್ 3 ಆಗುತ್ತೆ. 8ಅಲ್ಲಿ 6 ಹೋದರೆ 2 ಇಂಟು 5ಅಲ್ಲಿ 3 ಹೋದರೆ 2. ಸೊ ಅಗೇನ್ ಇಲ್ಲಿ ನೋಡಿ ಬೇಸ್ ಡಿಫ್ರೆಂಟ್ ಆಗಿದೆ, ಸೊ ಪವರು ಸೇಮ್ ಇದೆ ಅಂದರೆ a ಟು ದಿ ಪವರ್ ಆಫ್ m ಇಂಟು b ಟು ದಿ ಪವರ್ ಆಫ್ m ಈಸ್ ಈಕ್ವಲ್ಸ್ ಟು a ಇಂಟು b ಹೋಲ್ ಟು ದಿ ಪವರ್ ಆಫ್ m ಅಲ್ವಾ. ಸೊ 2 ಟು ದಿ ಪವರ್ ಆಫ್ 2 ಇಂಟು a ಟು ದಿ ಪವರ್ ಆಫ್ 2 ಈಸ್ ಈಕ್ವಲ್ಸ್ ಟು 2 ಇಂಟು a ಹೋಲ್ ಟು ದಿ ಪವರ್ ಆಫ್ 2, ದಟ್ ಈಸ್ ನಥಿಂಗ್ ಬಟ್ 2a ಹೋಲ್ ರೈಸ್ ಟು ದಿ ಪವರ್ ಆಫ್ 2 ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 10, a ರೈಸ್ ಟು ದಿ ಪವರ್ ಆಫ್ 5 ಬೈ a ರೈಸ್ ಟು ದಿ ಪವರ್ ಆಫ್ 3 ಇಂಟು a ರೈಸ್ ಟು ದಿ ಪವರ್ ಆಫ್ 8 ಈ ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋದಾದರೆ ಯಾವ ಲಾ ಯೂಸ್ ಮಾಡ್ಬೋದು, a ರೈಸ್ ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ರೈಸ್ ಟು ದಿ ಪವರ್ ಆಫ್ n ಈಸ್ ಈಕ್ವಲ್ಸ್ ಟು a ರೈಸ್ ಟು ದಿ ಪವರ್ ಆಫ್ m ಮೈನಸ್ n ಲಾ ಯೂಸ್ ಮಾಡಿದರೆ ಸೊ ಇದೇನಾಗುತ್ತೆ, ಬೇಸ್ ಸೇಮ್ ಇದೆ, ಪವರು ಡಿಫ್ರೆಂಟ್ ಆಗಿದೆ, ಡಿವಿಷನ್ ಆಗಿದೆ ಅಂದರೆ ಪವರನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ a ರೈಸ್ ಟು ದಿ ಪವರ್ ಆಫ್ 5 ಮೈನಸ್ 3 ಇಂಟು a ರೈಸ್ ಟು ದಿ ಪವರ್ ಆಫ್ 8. 5ಅಲ್ಲಿ 3 ಹೋದರೆ 2 ಆಯಿತು ಇಂಟು a ರೈಸ್ ಟು ದಿ ಪವರ್ ಆಫ್ 8. ಅಗೇನ್ ಇವೆರಡು ಯಾವ ಲಾ ಅಪ್ಲೈ ಮಾಡ್ಬೋದು, a ರೈಸ್ ಟು ದಿ ಪವರ್ ಆಫ್ m ಇಂಟು a ರೈಸ್ ಟು ದಿ ಪವರ್ ಆಫ್ n ಈಸ್ ಈಕ್ವಲ್ಸ್ ಟು a ರೈಸ್ ಟು ದಿ ಪವರ್ ಆಫ್ m ಪ್ಲಸ್ n. ಸೊ a ರೈಸ್ ಟು ದಿ ಪವರ್ ಆಫ್ 2 ಇಂಟು a ರೈಸ್ ಟು ದಿ ಪವರ್ ಆಫ್ 8 ಈಸ್ ಈಕ್ವಲ್ಸ್ ಟು a ರೈಸ್ ಟು ದಿ ಪವರ್ ಆಫ್ 2 ಪ್ಲಸ್ 8 ದಟ್ ಈಸ್ ಈಕ್ವಲ್ಸ್ ಟು a ರೈಸ್ ಟು ದಿ ಪವರ್ ಆಫ್ 2 ಪ್ಲಸ್ 8 ಅಂದರೆ ಎಷ್ಟಾಗುತ್ತೆ, 10 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 11 ಏನು ಕೊಟ್ಟಿದ್ದಾರೆ, 4 ರೈಸ್ ಟು ದಿ ಪವರ್ ಆಫ್ 5 ಇಂಟು a ರೈಸ್ ಟು ದಿ ಪವರ್ ಆಫ್ 8 b ರೈಸ್ ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 4 ರೈಸ್ ಟು ದಿ ಪವರ್ ಆಫ್ 5 ಇಂಟು a ರೈಸ್ ಟು ದಿ ಪವರ್ ಆಫ್ 5 b ರೈಸ್ ಟು ದಿ ಪವರ್ ಆಫ್ 2 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಇದನ್ನು ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರೆ 4 ಟು ದಿ ಪವರ್ ಆಫ್ 5 ಬೈ 4 ರೈಸ್ ಟು ದಿ ಪವರ್ ಆಫ್ 5 ಇಂಟು a ರೈಸ್ ಟು ದಿ ಪವರ್ ಆಫ್ 8 ಬೈ a ರೈಸ್ ಟು ದಿ ಪವರ್ ಆಫ್ 5 ಇಂಟು b ರೈಸ್ ಟು ದಿ ಪವರ್ ಆಫ್ 3 ಬೈ b ರೈಸ್ ಟು ದಿ ಪವರ್ ಆಫ್ 2. ಇವು ಮೂರು ಯಾವ ಫಾರ್ಮಲ್ಲಿದೆ, a ರೈಸ್ ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ರೈಸ್ ಟು ದಿ ಪವರ್ ಆಫ್ n ಈಸ್ ಈಕ್ವಲ್ಸ್ ಟು a ರೈಸ್ ಟು ದಿ ಪವರ್ ಆಫ್ m ಮೈನಸ್ n ಫಾರ್ಮಲ್ಲಿದೆ. ಸೊ ಈ ಫಾರ್ಮ್ ಲಾನ ಅಪ್ಲೈ ಮಾಡಿದರೆ 4 ರೈಸ್ ಟು ದಿ ಪವರ್ ಆಫ್ 5 ಮೈನಸ್ 5 ಇಂಟು a ರೈಸ್ ಟು ದಿ ಪವರ್ ಆಫ್ 8 ಮೈನಸ್ 5 ಇಂಟು b ರೈಸ್ ಟು ದಿ ಪವರ್ ಆಫ್ 3 ಮೈನಸ್ 2. ಸೊ 5 ಮೈನಸ್ 5 ಅಂದರೆ ಏನಾಗುತ್ತೆ, ನಮಗೆ 0 ಆಗಿರುತ್ತೆ. ಇಂಟು a ರೈಸ್ ಟು ದಿ 8ಅಲ್ಲಿ 5 ಹೋದರೆ 3 ಇಂಟು 3ಅಲ್ಲಿ 2 ಹೋದರೆ 1 b ರೈಸ್ ಟು ದಿ ಪವರ್ ಆಫ್ 1. ನಮಗೆ ಗೊತ್ತಿದೆ a ರೈಸ್ ಟು ದಿ ಪವರ್ ಆಫ್ 0 ಅಂದರೆ 1. ಸೊ ಇದೇನಾಗಿರುತ್ತೆ 1 ಇಂಟು a ಕ್ಯೂ
ಇಂಟು ಬಿ. ಸೊ ಇದೇನಾಗಿರುತ್ತೆ ಎ ಕ್ಯೂಬ್ ಬಿ ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಏನು ಕೊಟ್ಟಿದ್ದಾರೆ? 2 ಕ್ಯೂಬ್ ಇಂಟು 2 ಹೋಲ್ ರೈಸ್ ಟು ದಿ ಪವರ್ ಆಫ್ 2. 2 ಕ್ಯೂಬ್ ಇಂಟು 2 ಹೋಲ್ ರೈಸ್ ಟು ದಿ ಪವರ್ ಆಫ್ 2 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಎರಡಕ್ಕೆ ಲಾನ ಯೂಸ್ ಮಾಡಿದರೆ ಬೇಸ್ ಸೇಮ್ ಇದೆ. ಇಲ್ಲಿ ಏನಿಲ್ಲ ಅಂದರೆ ಪವರ್ ಏನಿರುತ್ತೆ 1 ಇರುತ್ತೆ. ಸೊ ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎ ರೈಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಲ್ವಾ. ಸೊ 2 ರೈಸ್ ಟು ದಿ ಪವರ್ ಆಫ್ 3 ಇಂಟು 2 ರೈಸ್ ಟು ದಿ ಪವರ್ ಆಫ್ 1 ಹೋಲ್ ರೈಸ್ ಟು ದಿ ಪವರ್ ಆಫ್ 2 ಏನಾಗಿರುತ್ತೆ? 2 ರೈಸ್ ಟು ದಿ ಪವರ್ ಆಫ್ 3 ಪ್ಲಸ್ 1 ಹೋಲ್ ರೈಸ್ ಟು ದಿ ಪವರ್ ಆಫ್ 2. 2 ರೈಸ್ ಟು ದಿ ಪವರ್ ಆಫ್ 3 ಪ್ಲಸ್ 1 ಅಂದರೆ ಏನು? 4 ಹೋಲ್ ಟು ದಿ ಪವರ್ ಆಫ್ 2. ಅಗೇನ್ ಇದು ಯಾವ ಲಾ ಅಪ್ಲೈ ಮಾಡ್ಬೋದು? ಎ ರೈಸ್ ಟು ದಿ ಪವರ್ ಆಫ್ ಎಮ್ ಹೋಲ್ ರೈಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ರೈಸ್ ಟು ದಿ ಪವರ್ ಆಫ್ ಎಮ್ ಇಂಟು ಎನ್. ಸೊ ದಟ್ ಈಸ್ ಈಕ್ವಲ್ಸ್ ಟು 2 ರೈಸ್ ಟು ದಿ ಪವರ್ ಆಫ್ 4 ಹೋಲ್ ರೈಸ್ ಟು ದಿ ಪವರ್ ಆಫ್ 2 ಈಸ್ ಈಕ್ವಲ್ಸ್ 2 ರೈಸ್ ಟು ದಿ ಪವರ್ ಆಫ್ 4 ಇಂಟು 2 ದಟ್ ಈಸ್ ಈಕ್ವಲ್ಸ್ ಟು 2 ರೈಸ್ ಟು ದಿ ಪವರ್ ಆಫ್ 8. 4 2s are 8.